ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವ್ಯಕ್ತಪಡಿಸಿದ ಇತಿಹಾಸ ತಜ್ಞ ನಂಜರಾಜ ಅರಸ್. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹಣದ ಕೊರತೆ ಉಂಟಾಗಿದೆ, ಅದಕ್ಕಾಗಿ ಇವಾಗ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಟ್ಟಿದ್ದಾರೆ. ಗಣಿಗಾರಿಕೆಯಿಂದ ಬರುವ ಹಣದಿಂದ ಸರ್ಕಾರ ನಡೆಸಬೇಕಾ? ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗಾಗಲೇ ಬಳ್ಳಾರಿಯಲ್ಲಿ ಗಣಿಗಾರಿಕೆ ಮಾಡಲು ಸಹಿ ಮಾಡುವ ಮೂಲಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಗಣಿಗಾರಿಕೆ ಮಾಡುವುದರಿಂದ ಲಕ್ಷಾಂತರ ಮರಗಳ ಮಾರಣ ಹೋಮ ನಡೆಯುತ್ತದೆ. ಹಿಂದೆ ಹಣಕ್ಕಾಗಿ ಜನಾರ್ದನ ರೆಡ್ಡಿ ಗಣಿಗಾರಿಕೆ ಮಾಡಿ ಏನಾಯಿತೋ ಅದೇ ಸ್ಥಿತಿ ನಮ್ಮ ಸರ್ಕಾರಕ್ಕೆ ಬರ್ತಿದೆ. ಕುಡಿಯುವ ನೀರಿಗೆ ತೊಂದರೆ ಕೊಡಬಾರ್ದು. KRS ಡ್ಯಾಮ್ ಹತ್ರ ಟ್ರಯಲ್ ಬ್ಲಾಸ್ಟ್ ಮಾಡುವ ಅವಶ್ಯಕತೆ ಏನಿದೆ? ಅಧಿಕಾರಿಗಳು ಬ್ಲಾಸ್ಟ್ ಮಾಡುವ ಸ್ಥಳ ದೂರ ಇದೆ, ಕಟ್ಟೆಗೆ ಏನು ತೊಂದರೆ ಇಲ್ಲ ಅಂತಾರೆ. ಕಟ್ಟೆ ಹತ್ರ ಬ್ಲಾಸ್ಟ್ ಮಾಡಿದ್ರೆ ಒಂದು ದಿನ ಹೇಗೋ ಆಗುತ್ತೆ, ಆದರೆ ನಿರಂತರ 24 ಗಂಟೆ ಬ್ಲಾಸ್ಟ್ ಆಗುತ್ತೆ, ಆವಾಗ ಕಟ್ಟೆಗೆ ಅಪಾಯವಾಗುವುದು ಖಂಡಿತ. ಗಣಿಗಾರಿಕೆ ಶುರುವಾದರೆ ಕಟ್ಟೆ ಉಳಿಸೋದು ಸಾಧ್ಯನಾ? ಗಣಿಗಾರಿಕೆಗಾಗಿ ಜನರಿಗೆ ತೊಂದರೆ ಕೊಡುವ ವ್ಯವಸ್ಥೆ ಸರಿಯಲ್ಲ. ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಎಂದು ತಿಳಿಸಿದರು. ಸರ್, ಈಗ ಸಾಕಷ್ಟು ವಿರೋಧದ ನಡುವೆ ಕೂಡ ಸರ್ಕಾರ ಟ್ರಯಲ್ ಬ್ಲಾಸ್ಟ್ಗೆ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇದೆ. ಇವತ್ತು ಸಭೆ ಕೂಡ ಸೇರಿದ್ರಿ, ಏನು ಹೇಳ್ತೀರಾ ಸರ್? ಸರ್, ಈಗ ಕನ್ನಂಬಾಡಿ ಕಟ್ಟೆ ಉಳಿಬೇಕೋ ಬೇಡವೋ? ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹಣದ ಕೊರತೆ ಇದೆ, ಅವ್ರು ಇಲ್ಲ ಅಂತಾರೆ, ವಾಸ್ತವವಾಗಿದೆ. ಗಣಿಗಾರಿಕೆಯಿಂದ ಹಣ ಬೇಕು. ಈಗಾಗಲೇ ಬಳ್ಳಾರಿನಲ್ಲಿ ಕುಮಾರಸ್ವಾಮಿ ಅದನ್ನು ಬಿಟ್ಕೊಡ್ತೀನಿ ಅಂದರು. ಮತ್ತೆ ಗಣಿಗಾರಿಕೆ ಇಟ್ಟು ಮರ ಕಡಿದು ಆ ಧೂಳೆಲ್ಲ ಕುಡಿದು ಜನಾರ್ದನ ರೆಡ್ಡಿ ಇದ್ದಾಗ ಏನಾಯಿತು ಅದೇ ಸ್ಥಿತಿಗೆ ಇವತ್ತು ನಮ್ಮ ಸರ್ಕಾರ ಹೋಗ್ತಾ ಇದೆ, ಹಣಕ್ಕೋಸ್ಕರ. ಇಲ್ಲಿ ನಮ್ಮ ಸಮಸ್ಯೆ ಗಣಿಗಾರಿಕೆ ಒಂದು ಕಡೆ ಇದೆ, ಕುಡಿಯುವ ನೀರಿಗೆ ಆತಂಕ ಉಂಟು ಮಾಡೋದು, ಕನ್ನಂಬಾಡಿ ಕಟ್ಟೆ ಹತ್ತಿರ ಬ್ಲಾಸ್ಟ್ ಮಾಡೋದು. ಅಧಿಕಾರಿಗಳೇನು ಹೇಳ್ತಾರೆ, ಇಲ್ಲ ಸರ್ ಭಾಳ ದೂರ ಇದೆ, ಏನೂ ಆಗೋದಿಲ್ಲ, ಡ್ಯಾಮೇಜ್ ಆಗೋಲ್ಲ, ಮಾಡ್ಬೋದು. ಕಟ್ಟೆ ಹತ್ತಿರನೇ ನೀನು ಬ್ಲಾಸ್ಟ್ ಮಾಡ್ತಾ ಹೋದರೆ ನೀನು ಒಂದು ದಿನ ಟ್ರಯಲ್ ಬ್ಲಾಸ್ಟ್ ಮಾಡಿದಾಗ ಏನೂ ಆತಂಕ ಇಲ್ಲ. ಪರ್ಮನೆಂಟಾಗಿ ಗಣಿಗಾರಿಕೆ ಶುರುವಾದಾಗ 24 ಗಂಟೆನೂ ಬ್ಲಾಸ್ಟ್ ಮಾಡ್ತೀರಿ. ಎಷ್ಟು ದೂರದವರೆಗೆ ಹೋಗುತ್ತದೋ ಕಟ್ಟೆ ಉಳಿಯೋದೇ ಅನುಮಾನ ಆಗುತ್ತಾಗ. ಹಣಕ್ಕೋಸ್ಕರ ಜನರನ್ನು ಬಲಿ ಕೊಡುವ ಈ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ವಿರೋಧ ಮಾಡಬೇಕು, ತಪ್ಪಿಸ್ಬೇಕು. ಇದರ ಜನರೇ ದಂಗೆ ಇದ್ದು ತಪ್ಪಿಸ್ಬೇಕು. ಇವತ್ತು ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆ ಬಗ್ಗೆ ಆಗ್ತಿದೆಯಲ್ಲ, ಆ ಥರದಲ್ಲಿ ಜನಪರ ಒಂದು ರಾಜಕೀಯ ಪಕ್ಷದ ಹೋರಾಟ ಅಲ್ಲ, ಕೇವಲ ರೈತ ಸಂಘದ ಹೋರಾಟ ಅಲ್ಲ, ಜನರ ಹೋರಾಟ ಆಗಬೇಕಿದು. ಅಲ್ಲದೆ ಹೋದರೆ ಈಗಿನ ಸರ್ಕಾರ ಖಂಡಿತ ಬ್ಲಾಸ್ಟ್ ಮುಂದುವರಿಸುತ್ತೆ. ಇವತ್ತೆಲ್ಲ ಇನ್ನು 5 ವರ್ಷ ಆದಮೇಲೆ ಸತತವಾಗಿ ನೀವು ಗಣಿಗಾರಿಕೆ ಮಾಡ್ತಾ ಹೋದಾಗ ಕನ್ನಂಬಾಡಿ ಕಟ್ಟೆಗೆ ಖಂಡಿತ ಆತಂಕ ಉಂಟಾಗುತ್ತೆ. ಅದನ್ನು ತಪ್ಪಿಸ್ಬೇಕು. ಹಣದ ಅವಶ್ಯಕತೆ ಇರೋ ಸಿದ್ದರಾಮಯ್ಯವರು ಕೂಡ ಆಲೋಚನೆ ಮಾಡಬೇಕು ಸೀರಿಯಸ್ ಆಗಿ. ಭವಿಷ್ಯ ಮುಖ್ಯವೋ, ಇವತ್ತಿನ ತುರ್ತು ಅವಶ್ಯಕತೆ ಮುಖ್ಯವೋ? ಸಿದ್ದರಾಮಯ್ಯವ್ರಿಗೆ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯೇ 2ನೇ ದೇವರಾಜ ಅರಸು ಅಂತ ಹೇಳ್ಕೊತೀನಿ ನಾವು. ದೇವರಾಜ ಅರಸು ಬದುಕಿದ್ದರೆ ಇವತ್ತು ಈ ಸ್ಥಿತಿ ಆಗ್ತಾ ಇತ್ತ? ದೂರದೃಷ್ಟಿಯಿಂದ ಆಲೋಚನೆ ಮಾಡಿ. ಹಣದ ಕೊರತೆ ಇದ್ದೇ ಇದೆ ನಿಮಗೆ. ಕಟ್ಟೆ ಹಾಳು ಮಾಡೋದು ಬೇಡ. ಇದು ಕೇವಲ ರೈತ ಸಂಘ ಒಬ್ಬರದೇ ಅಲ್ಲ, ಮಂಡ್ಯ, ಮೈಸೂರು, ಮದ್ದೂರು, ಚನ್ನಪಟ್ಟಣ ಇಡೀ ಜನರ ಹೋರಾಟ ಆದಾಗ ಮಾತ್ರ ಕನ್ನಂಬಾಡಿ ಕಟ್ಟೆ ಉಳಿಯೋದು ಸಾಧ್ಯ. ಇಲ್ಲದೆ ಹೋದರೆ ನನಗೇನು ಆಗೋಲ್ಲ. ಇನ್ನು 15-20 ವರ್ಷದಲ್ಲಿ ಕಟ್ಟೆಗೆ ಅದರ ಆಯುಸ್ಸು ಮುಗಿಯುತ್ತೆ. ಈ ಹೆದರಿಕೆ ಜನಕ್ಕೆ ಇರಬೇಕು, ಆತಂಕ ಇರಬೇಕು, ಅರ್ಥ ಮಾಡ್ಕೋಬೇಕು ಜನ. ನಮ್ಮ ನಾಯಕರು ಅರ್ಥ ಮಾಡಿಸ್ಬೇಕು. ಆ ರಾಜಕೀಯ ನಾಯಕರಿಗೆ ಪರ್ಸೆಂಟೇಜ್ ಬೇಕೇ ಹೊರತು ಜನಪರ ಕಾಳಜಿ ಅವರಿಗೆ ಇಲ್ಲ. ಹೇಳೋದು ಜನಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಜನಕ್ಕೋಸ್ಕರ ನಿನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು.